ಒಂದು ಪೂರ್ವಕಾಲ ವೃತ್ತಾಂತ ಅಧ್ಯಾಯ 2. ಹೆಚ್ರೋನನ ಚೊಚ್ಚಲ ಮಗನಾದ ಎರಹ್ಮೇಲನ ಮಕ್ಕಳು ರಾಮನು, ಚೊಚ್ಚಲನು, ಬೂನ, ಓರೆನ್, ಓಚೆಮ್, ಅಹಿಯ ಎಂಬವರು ಅನಂತರ ಹುಟ್ಟಿದವರು. ಎರಹ್ಮೇಲನಿಗೆ ಅಟಾರ ಎಂಬ ಇನ್ನೊಬ್ಬ ಹೆಂಡತಿ ಇದ್ದಳು. ಈಕೆಯು ಓನಾಮನ ತಾಯಿ. ಎರಹ್ಮೇಲನ ಚೊಚ್ಚಲ ಮಗನಾದ ರಾಮನ ಮಕ್ಕಳು ಮಾಚ್, ಯಾಮೀನ್, ಏಕೆರ್ ಇವರೇ. ಓನಾಮನ ಮಕ್ಕಳು ಶಮ್ಮೈ, ಯಾದ ಎಂಬವರು. ಶಮ್ಮೈಯ ಮಕ್ಕಳು ನಾದಾಬ್, ಅಬಿಷೂರ್. ಅಬಿಷೂರನ ಹೆಂಡತಿಯ ಹೆಸರು ಅಬೀಹೈ. ಈಕೆಯಲ್ಲಿ ಅವನಿಗೆ ಅಹ್ಬಾನ್, ಮೋಲೀದ್ ಎಂಬವರು ಹುಟ್ಟಿದರು. ನಾದಾಬನ ಮಕ್ಕಳು ಸೆಲೆದ್, ಅಪ್ಪಯಿಮ್ ಎಂಬವರು. ಸೆಲೆದನು ಮಕ್ಕಳಿಲ್ಲದೆ ಸತ್ತನು. ಅಪ್ಪಯಿಮನ ಮಗನು ಇಷ್ಷಿ. ಇಷ್ಷಿಯ ಮಗನು ಶೇಷಾನ್. ಶೇಷಾನನ ಮಗನು ಶಮ್ಮಯ್ಯ ತಮ್ಮನಾದ ಯಾದನ ಮಕ್ಕಳು ಯೆತೆರ್, ಯೋನಾತಾನ್ ಇವರೇ. ಯೆತೆರನು ಮಕ್ಕಳಿಲ್ಲದೆ ಸತ್ತನು. ಯೋನಾತಾನನ ಮಕ್ಕಳು ಪೆಲೆತ್, ಜಾಜ ಎಂಬವರು. ಇವರು ಎರಹ್ಮೇಲನ ಸಂತಾನದವರು. ಶೇಷಾನನಿಗೆ ಹೆಣ್ಣು ಮಕ್ಕಳಿದ್ದರೆ ಹೊರತು ಗಂಡು ಮಕ್ಕಳಿರಲಿಲ್ಲ. ಇದಲ್ಲದೆ ಅವನಿಗೆ ಯರ್ಹನೆಂಬ ಒಬ್ಬ ಐಗುಪ್ತ ದಾಸನಿದ್ದನು. ಶೇಷಾನನು ತನ್ನ ಮಗಳನ್ನು ದಾಸನಾದ ಯರ್ಹನಿಗೆ ಮದುವೆ ಮಾಡಿಕೊಟ್ಟನು. ಆಕೆಯು ಅವನಿಂದ ಅತ್ತೈಯನ್ನು ಹೆತ್ತಳು. ಅತ್ತೈಯು ನಾತಾನನನ್ನು ಪಡೆದನು. ನಾತಾನನು ಜಾಬಾದನನ್ನು ಪಡೆದನು. ಜಾಬಾದನು ಎಫ್ಲಾಲನನ್ನು ಪಡೆದನು. ಎಫ್ಲಾಲನು ಓಬೇದನನ್ನು ಪಡೆದನು. ಓಬೇದನು ಯೇಹೂವನ್ನು ಪಡೆದನು. ಯೇಹೂವು ಅಜರ್ಯನನ್ನು ಪಡೆದನು. ಅಜರ್ಯನು ಹೆಲೆಚನನ್ನು ಪಡೆದನು. ಹೆಲೆಚನು ಎಲ್ಲಾಸನನ್ನು ಪಡೆದನು. ಎಲ್ಲಾಸನು ಸಿಸ್ಮೈಯನ್ನು ಪಡೆದನು. ಸಿಸ್ಮೈಯು ಶಲ್ಲೂಮನನ್ನು ಪಡೆದನು. ಶಲ್ಲೂಮನು ಎಕಮ್ಯಾಹನನ್ನು ಪಡೆದನು. ಎಕಮ್ಯಾಹನು ಎಲೀಷಾಮನನ್ನು ಪಡೆದನು. ಎರಹ್ಮೇಲನ ಸಹೋದರನಾದ ಕಾಲೇಬನ ಸಂತಾನದವರು. ಚೊಚ್ಚಲನು ಜೀಪ್ಯರ ಮೂಲಪುರುಷನು ಆದ ಮೇಷನು. ಮಾರೇಷ ವಂಶದವರು ಇವರೇ. ಮಾರೇಷನು ಹೆಬ್ರೋನ್ಯರ ಮೂಲಪುರುಷನು. ಹೆಬ್ರೋನ್ಯರಿಂದ ಕೋರಹ, ತಪ್ಪೂಹ, ರೆಕೆಮ್, ಶೆಮ ಎಂಬ ಊರುಗಳವರು ಉತ್ಪತ್ತಿಯಾದರು. ಶೆಮ್ಯರಿಂದ ರಹಮ್ಯರು, ರಹಮ್ಯರಿಂದ ಯೊರ್ಕೆಯಾಮ್ಯರು ಉತ್ಪತ್ತಿಯಾದರು. ರೆಕೆಮನು ಶಮ್ಮೈಯನ್ನು ಪಡೆದನು. ಶಮ್ಮೈಯಿಂದ ಮಾವೋನ್ಯರು, ಮಾವೋನ್ಯರಿಂದ ಬೇತ್ಸೂರಿನವರು ಉತ್ಪತ್ತಿಯಾದರು. ಕಾಲೇಬನ ಉಪಪತ್ನಿಯಾದ ಏಫಳಲ್ಲಿ ಹಾರಾನ್, ಮೋಚ, ಗಾಜೇಜ್ ಎಂಬವರು ಹುಟ್ಟಿದರು. ಹಾರಾನನು ಗಾಜೇಜನನ್ನು ಪಡೆದನು. ಯಾದೈಯಳಲ್ಲಿ ರೆಗೆಮ್, ಯೋತಾಮ್, ಗೇಷಾನ್, ಪೆಲೆಟ್, ಏಫಾ, ಶಾಫ್ ಎಂಬವರು ಹುಟ್ಟಿದರು. ಕಾಲೇಬನ ಉಪಪತ್ನಿಯಾದ ಮಾಕಳಲ್ಲಿ ಶೆಬೆರ್, ತಿರ್ಹನ ಎಂಬವರು ಹುಟ್ಟಿದರು. ಇವಳಲ್ಲಿ ಮದ್ಮನ್ನದವರ ಮೂಲಪುರುಷನಾದ ಶಾಫ್, ಮಕ್, ಬೇನಗಿಬ್ಯ ಊರುಗಳವರ ಮೂಲಪುರುಷನಾದ ಶೆವ ಇವರು ಹುಟ್ಟಿದರು. ಕಾಲೇಬನ ಮಗಳು ಅಕ್ಸಾಹ ಎಂಬಾಕೆಯು. ಇವರು ಕಾಲೇಬನ ಮಕ್ಕಳು. ಎಫ್ರಾತಳ ಚೊಚ್ಚಲ ಮಗನಾದ ಹೂರನ ಮಕ್ಕಳು. ಕಿರ್ಯತ್ಯಾರೀಮ್ಯರ ಮೂಲಪುರುಷನಾದ ಶೋಬಾಲ್, ಬೆತ್ಲೆಹೇಮ್ಯರ ಮೂಲಪುರುಷನಾದ ಸಲ್ಮ, ಬೇತ್ಗಾದೇರಿನವರ ಮೂಲಪುರುಷನಾದ ಹಾರೇಫ್ ಎಂಬವರು. ಕಿರ್ಯತ್ಯಾರೀಮಿನವರ ಮೂಲಪುರುಷನಾದ ಶೋಬಾಲನ ಸಂತಾನದವರು ಹಾರೋಯೆ, ಮಾನಹತಿಯರ ಅರ್ಧ ಜನರು, ಕಿರ್ಯತ್ಯಾರೀಮ್ ಕುಟುಂಬಗಳವರು. ಎತೆರಿನವರು ಪೂತ್ಯರು, ಶುಮಾತ್ಯರು, ಮಿಶ್ರಾಗ್ಯರು ಇವರೇ. ಇವರಿಂದ ಚೊರ್ರಾತ್ಯರು, ಎಸ್ಟಾವೋಲ್ಯರು ಹೊರಟು ಬಂದರು. ಸಲ್ಮನಿಂದ ಬೇತ್ಲೆಹೇಮ್, ನೆಟೋಫಾ, ಅಟರೋತ್, ಬೇತ್ಯೋವಾಬ್ ಊರುಗಳವರು. ಚೊರ್ಗದಲ್ಲಿ ವಾಸಿಸುವ ಮಾನಹತಿಯರಲ್ಲಿ ಅರ್ಧ ಜನರು ಉತ್ಪತ್ತಿಯಾದರು. ಯಾಬೇಚಿನಲ್ಲಿ ವಾಸಿಸುವ ಕುಲಕರ್ಣಿ ಕುಟುಂಬದವರಾದ ತಿರ್ರಾತ್ಯರು, ಶಿಮ್ಗಾತ್ಯರು, ಸೂಖಾತ್ಯರು ಇವರು ರೇಖಾಬನ ಮನೆಯವರ ಮೂಲಪುರುಷನಾಗಿರುವ ಹಮತನಿಂದ ಉತ್ಪನ್ನರಾದ ಕೇನ್ಯರು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಒಟ್ಟಾಗಿ ನಾವು ಅಧ್ಯಯನ ಮಾಡಿಕೊಡೋಣ. ಇಂದಿನ ನಮ್ಮ ಅಧ್ಯಯನ ಮೊದಲನೇ ಪೂರ್ವಕಾಲ ವೃತ್ತಾಂತ, ದ ಫಸ್ಟ್ ಬುಕ್ ಆಫ್ ಕ್ರಾನಿಕಲ್ಸ್, ಚಾಪ್ಟರ್ 2, 2ನೇ ಅಧ್ಯಾಯ. ಅದರಲ್ಲಿ 2 ಭಾಗ.
1ರಿಂದ 24 ವಚನಗಳ ಒಂದು ಭಾಗವಾಗಿ, ಮೊದಲನೇ ಭಾಗವಾಗಿ 25ರಿಂದ 55 ವಚನಗಳನ್ನು ಎರಡನೇ ಭಾಗವನ್ನಾಗಿ ನಾವು ವಿಂಗಡಿಸಿ ನಮ್ಮ ಅನುಕೂಲಕ್ಕಾಗಿ ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಈ ಮೊದಲನೇ ಪೂರ್ವಕಾಲ ವೃತ್ತಾಂತ 1ರಿಂದ ಕೆಲವು ಅಧ್ಯಾಯಗಳಲ್ಲಿ ನಾವು ನೋಡುವಾಗ ಹೆಚ್ಚಾಗಿ ಹೆಸರುಗಳು ಇರುವಂಥ ಒಂದು ದಾಖಲೆ. ಹೆಚ್ಚಾಗಿ ಹೆಸರುಗಳು ಮೊದಲನೇ ಅಧ್ಯಾಯ, ಎರಡನೇ ಅಧ್ಯಾಯ, ಮೂರನೇ ಅಧ್ಯಾಯ, 4, 5, 6, 7, 8, 9 ಈ ರೀತಿಯಾಗಿ ಹೋಗುವಾಗ ಹೆಚ್ಚಾಗಿ ಹೆಸರುಗಳೇ ಇದೆ. ಇದರಿಂದ ನಾವು ನೋಡುವಂಥ ಒಂದು ಸಂಗತಿ ಏನಂದರೆ, ದೇವರು ಯಾವ ರೀತಿಯಾಗಿ ಮೊದಲನೇ ಪಾಠ ನಾವು ಕಲಿಯುವಂಥದ್ದು, ನಮ್ಮ ಹೆಸರನ್ನು ನೆನಪಿಟ್ಟಿದ್ದಾನೆ. ನಾನು ನಿನ್ನನ್ನು ಹೆಸರಿಡಿದು ಕರೆದಿದ್ದೇನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ. ಅಂದರೆ ಹೆಸರು ಯಾವುದನ್ನು ಸೂಚಿಸ್ತದೆ ಎಂಬುದಾಗಿ ನೋಡುವಾಗ, ಹೆಸರು ಅದು ವ್ಯಕ್ತಿಗತೆಯನ್ನು ತೋರಿಸುವಂಥದ್ದಾಗಿದೆ. ವ್ಯಕ್ತಿಗತತನವನ್ನು ಅಥವಾ ವ್ಯಕ್ತಿತ್ವವನ್ನು ತೋರಿಸ್ತದೆ, ಹೌದು ನಿಜ. ಆದರೆ ವ್ಯಕ್ತಿಗತವಾದ ಸಂಬಂಧವನ್ನು ಸೂಚಿಸುವಂಥದ್ದು ಹೆಸರು. ಉದಾಹರಣೆಗೆ ಒಂದು ವಾಕ್ಯ ನಾನು ಓದಲಿಕ್ಕೆ ಇಷ್ಟಪಡ್ತೇನೆ. ಒಂದು ವಾಕ್ಯ ನೆನಪಿಗೆ ಬರ್ತಾ ಇದೆ. ಅದು ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಶಿಷ್ಯರು ಕೆಲವರು ದೆವ್ವ ಬಿಡಿಸಿಬಿಟ್ಟು ಭಾಳ ಸಂತೋಷದಿಂದ ಯೇಸು ಸ್ವಾಮಿಗೆ ವರದಿ ನೀಡಬೇಕಂತ ಹೇಳ್ಬಿಟ್ಟು ಓಡಿ ಬಂದುಬಿಟ್ಟು, ಸ್ವಾಮಿ ನಿನ್ನ ಹೆಸರಿನಲ್ಲಿ ದೆವ್ವಗಳು ಕೂಡ ನಮಗೆ ಅಧೀನವಾಗಿಬಿಟ್ಟಿದ್ದಾವೆ ಎಂಬುದಾಗಿ ಸಂತೋಷಪಟ್ಟಾಗ, ಆವಾಗ ಯೇಸು ಸ್ವಾಮಿ ಅವರಿಗೆ ಹೇಳಿದಂಥ ಒಂದು ಮಾತು 20ನೇ ವಚನದಲ್ಲಿದೆ. ಅದೇನಂತ ಹೇಳಿದರೆ, ದೆವ್ವಗಳು ನಮಗೆ ಅಧೀನವಾಗಿವೆ ಎಂದು ಸಂತೋಷ ಪಡದೆ ಸರಿ, ಯಾವುದಕ್ಕಾಗಿ ಸಂತೋಷ ಪಡಬೇಕು, ಏನು ಸಂತೋಷ ಪಡಬೇಕು, ಯಾವುದಕ್ಕಾಗಿ ಸಂತೋಷ ಪಡಬಾರ್ದು ಎಂಬುದಾದಂಥ ಬೋಧನೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಹೇಳ್ತಿದ್ದಾರೆ. ಆದ ಕಾರಣ ಸಂತೋಷ ಪಡದೆ ಇಂತಿಂತ ನೀವು ಏನು ಮಾಡಿದ್ರಿ ಅದಕ್ಕಾಗಿ ಸಂತೋಷ ಪಡದೆ ನಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆದಿರುತ್ತವೆ ಎಂದು ಸಂತೋಷ ಪಡಿರಿ. ಯಾಕೆ ಸಂತೋಷ ಪಡಬೇಕು? ನಮ್ಮ ಹೆಸರುಗಳು ಪರಲೋಕ ರಾಜ್ಯದಲ್ಲಿ ಬರೆದಿದೆ ಎಂಬುದಕ್ಕಾಗಿ ಸಂತೋಷ ಪಡ್ರಿ ಎಂಬುದಾಗಿ. ಆದ ಕಾರಣ ಹೆಸರು ಅದು ಬಹಳ ಪ್ರಾಮುಖ್ಯ. ಅದರಲ್ಲಿ ದೇವರು ಬರೆದಿದ್ರೆ ಅದು ಖಂಡಿತವಾಗಿ ಪ್ರಾಮುಖ್ಯ. ಇಲ್ಲಿ ಕೂಡ ದೇವರು ಮರೆಯದೆ, ಇಬ್ರಿಯ 6:10 ಪ್ರಕಾರವಾಗಿ ಮರೆಯದೆ ಆತನು ನೆನಪಿಟ್ಟುಕೊಂಡು ಪ್ರತಿ ಒಬ್ಬೊಬ್ಬರ ಹೆಸರುಗಳನ್ನು, ಆದಾಮನಿಂದ ಪ್ರತಿ ಒಬ್ಬೊಬ್ಬರ ಹೆಸರುಗಳನ್ನು ಆತನು ಬರೆದಿದ್ದಾನೆ. ಹಾಗಾದರೆ ನಮಗೆ ಒಂದು ಡೌಟ್ ಬರ್ಬೋದು. ಅದೇನಂತ ಹೇಳಿದ್ರೆ, ನನ್ನ ಹೆಸರಿದೆಯಾ ಬೈಬಲ್ನಲ್ಲಿ ಎಂಬ ಪ್ರಶ್ನೆ. ನನ್ನ ಹೆಸರಿದೆಯಾ, ನನ್ನ ಕುಟುಂಬದವರ ಹೆಸರಿದೆಯಾ ಬೈಬಲ್ನಲ್ಲಿ ಎಂಬ ಪ್ರಶ್ನೆಗೆ 2 ಉತ್ತರ ಅಥವಾ 3 ಉತ್ತರ ಕೊಡ್ತೀನಿ ರೀ. ಒಂದು ಉತ್ತರ ಏನಂತ ಹೇಳಿದ್ರೆ, ಯಾರು ಆತನನ್ನು ನಂಬುತ್ತಾರೋ ಅಂಥವರ ಹೆಸರನ್ನು ದೇವರು ಪರಲೋಕದಲ್ಲಿ ಬರೆದಿಡ್ತಾನೆ ಅಂತ ಹೇಳ್ಬಿಟ್ಟು. ಇನ್ನೊಂದು ತಾಂತ್ರಿಕವಾದ ಕಂಪ್ಯೂಟರ್ ಯುಗದಲ್ಲಿ ಇದ್ದೇವಲ್ಲ, ಆದ ಕಾರಣ ಅದು ಕಂಪ್ಯೂಟರು ಆನ್ಸರ್ ನಾನು ಉತ್ತರ ಕೊಡಬೇಕು. ಅದೇನಂತಂದರೆ, ಬೈಬಲ್ ಕೋಡ್ ಎಂಬುದಾಗಿ ಒಂದು ಪುಸ್ತಕ. ಈಗೇನಂತ ಹೇಳಿದ್ರೆ, ಬೈಬಲ್ನಲ್ಲಿ ಯಾರ್ಯಾರ ಹೆಸರುಗಳಿದೆ ಅಂತ ಹೇಳ್ಬಿಟ್ಟು ಅದರಲ್ಲಿ ನೋಡುವಾಗ ಪ್ರತಿ ಒಬ್ಬೊಬ್ಬರ ಹೆಸರು ಬೈಬಲ್ ಕೋಡ್ನಲ್ಲಿ ಇದೆ. ಅಂದರೆ ಹೀಬ್ರೂ ಭಾಷೆಯಲ್ಲಿ ಅದನ್ನು ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ, ಅಥವಾ ಮೇಲಿಂದ ಕೆಳಕ್ಕೆ, ಕೆಳಗಿಂದ ಮೇಲಕ್ಕೆ ಈ ರೀತಿಯಾಗಿ ಒಂದು ಓದ್ತಾ ಇದ್ದಾಗ ಒಂದೊಂದು ಸಾಲಿಗೂ ಒಂದೊಂದು ಹೆಸರು, ಒಂದೊಂದು ಅರ್ಥ, ಒಂದೊಂದು ಘಟನೆ ಇರುವಂಥದ್ದು. ಲೋಕದ ಅನೇಕ ದೊಡ್ಡ ಈಗಿನ ಕಾಲದಲ್ಲಿ ಇರತಕ್ಕಂಥ ಮತ್ತು ಇದ್ದಂಥ ದೊಡ್ಡ ದೊಡ್ಡ ಪ್ರಧಾನಮಂತ್ರಿಗಳ ಹೆಸರು ಕೂಡ ಇದೆ ಎಂಬುದಾಗಿ ಬೈಬಲ್ ಕೋಡ್ನಲ್ಲಿ ನೋಡಿ ಆಶ್ಚರ್ಯಪಟ್ಟಿದ್ದಾರೆ. ಸರಿ, ನಮ್ಮ ವಿಷಯ ಅದಲ್ಲ. ಆದರೆ ಒಟ್ಟು ಹೆಸರು ಮಹತ್ವವುಳ್ಳದು, ಹೆಸರು ವೈಯಕ್ತಿಕವಾದದ್ದು, ಹೆಸರು ದೇವರು ನಮ್ಮ ವಿಷಯದಲ್ಲಿರುವಂಥ ದಾಖಲೆಯನ್ನು ತೋರಿಸುವಂಥದ್ದು, ಹೆಸರು ಚರಿತ್ರೆಯಾಗಿದೆ
ಎಂಬುದಾಗಿ ನಾವು ತಿಳ್ಕೊಳ್ತಕ್ಕದ್ದು. ಸರಿ, 2ನೇ ಅಧ್ಯಾಯ ನಾವು ನೋಡುವಾಗ ಇಸ್ರಾಯೇಲನ ಅಂದರೆ ಯಾಕೋಬನ ಮಕ್ಕಳು 12 ಜನರಿದ್ದರು. 12 ಜನರಲ್ಲಿ ಮೊದಲನೆಯವನು ರೂಬೇನ್, ಕೊನೆಯವನು ಬೆನ್ಯಾಮೀನ್. ಆದರೆ ರೂಬೇನ್ ಬಗ್ಗೆ ಪ್ರಾರಂಭಿಸದೆ ಯಹೂದನ, ಅಂದರೆ ಎಷ್ಟನೇ ವ್ಯಕ್ತಿ ಯಹೂದನ ಅಂತ ಹೇಳಿದ್ರೆ ಅವನು 4ನೇ ಸಾಲಲ್ಲಿ 4ನೇ ವ್ಯಕ್ತಿಯಾಗಿರುವಂಥ ವ್ಯಕ್ತಿಯ ಹೆಸರು ಮೊದಲನೇದಾಗಿ ಪವಿತ್ರಾತ್ಮನು ಬದಲಾಯಿಸಿಬಿಟ್ಟಿದ್ದಾನೆ. ಆಶ್ಚರ್ಯ. ಆದ ಕಾರಣ ದೇವರಾತ್ಮನು ಒಬ್ಬೊಬ್ಬರ ಬಗ್ಗೆ ಬರೆಯುವಾಗ ಅವರು ಎಂತೆಂಥವರು ಎಂಬುದಾಗಿ ಬರೆಯುವಾಗ ಬಹಳಷ್ಟು ಬರೆಯದೆ 20 ವರ್ಷ, 30 ವರ್ಷ, 40 ವರ್ಷ, 50, 60, 70 ವರ್ಷ ಬಾಳಿದಂಥ ವ್ಯಕ್ತಿಗಳ ಹೆಸರನ್ನು ದೇವರಾತ್ಮನು ಒಂದೇ ಮಾತಿನಲ್ಲಿ, ಒಂದೇ ಸಾಲಿನಲ್ಲಿ, ಒಂದೇ ಬಹುಶಃ ಫ್ರೇಜ್ನಲ್ಲಿ, ಪದ ಪ್ರಯೋಗದಲ್ಲಿ ಆತನು ಬರೆಯುವಾತನಾಗಿದ್ದಾನೆ. ಈಗ ಇದನ್ನು ನಾವು ಅಧ್ಯಯನ ಮಾಡುವಾಗ ನಮ್ಮ ಬಗ್ಗೆ ದೇವರು ಏನೆಂಬುದಾಗಿ ಬರೆಯುವಾತನಾಗಿದ್ದಾನೆ. ನಮ್ಮ ಬಗ್ಗೆ ದೇವರಾತ್ಮನು ಒಂದು ಸಾಲನ್ನು ಬರಿಬೇಕಾದರೆ ಏನಂತ ಬರೀಬಹುದು? ಈಗ 2 ವ್ಯಕ್ತಿಗಳ ಬಗ್ಗೆ ಏನಂತ ಬರೆದಿದ್ದಾನೆ ಎಂಬುದಾಗಿ ನೋಡಿಕೊಳ್ಳುವಾಗ, ಯಾರು ಯಹೂದನ ಮಗನಾದ, ಚೊಚ್ಚಲು ಮಗನಾದ ಏರನ ಬಗ್ಗೆ ಬರೆದಾಗ ಇಂತಿಂಥವನು ದೇವರ ಚಿತ್ತಕ್ಕೆ ವಿರೋಧವಾಗಿ ನಡೆದದ್ದರಿಂದ. ಹಾಗಾದರೆ ದೇವರಾತ್ಮನ ಅವನ ಬಗ್ಗೆ ಏನಂತ ಬರೆದ? ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಡೆದಂಥವನು. ಯಾರು? ಯಹೂದನ ಚೊಚ್ಚಲ ಮಗನಾದ ಏರನು. ಏರನು ಯಾರು? ಹೌದು, ಅವನು ಹಣವಂತನಾಗಿರ್ಬೋದು, ಅವನು ದೊಡ್ಡ ಕೆಲಸ ಮಾಡಿರ್ಬೋದು, ಅವನಿಗೆ ವಿದ್ಯಾಭ್ಯಾಸ ಆಗಿರ್ಬೋದು, ಅವನು ಮನೆ ಕಟ್ಟಿರ್ಬೋದು, ಅವನು ಸಾಹಸ ಮಾಡಿರ್ಬೋದು, ಕೆಲವು ಗೆದ್ದಿರ್ಬೋದು, ಒಳ್ಳೆ ಸ್ಟೇಟ್ಮೆಂಟ್ಸ್, ಹೇಳಿಕೆಗಳನ್ನು ಮಾಡಿರ್ಬೋದು, ಅಥವಾ ಬಡವ್ರಿಗೆ ಸಹಾಯ ಮಾಡಿರ್ಬೋದು, ಎಷ್ಟೊಂದು ಒಳ್ಳೆಯ ಸಂಗತಿಗಳನ್ನು ಮಾಡಿರ್ಬೋದು. ಅವನ ಬಗ್ಗೆ ಒಂದೇ ಒಂದು ಮಾತು ಪವಿತ್ರಾತ್ಮ ಬರಿತಾನೆ, ಇಂಥವನು ಯೆಹೋವನ ಚಿತ್ತಕ್ಕೆ ವಿರೋಧವಾಗಿ ನಡೆದಂಥವನು. ಅದು ಏರನ ಬಗ್ಗೆ. ಅದೇ ರೀತಿಯಾಗಿ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಕೂಡ ಮೊದಲನೇ ಪೂರ್ವಕಾಲ ವೃತ್ತಾಂತ 2ನೇ ಅಧ್ಯಾಯದಲ್ಲಿ ಬರೆದಿರುವಾಗ ಇಂತಿಂಥವನು, ಅವನ ಗೋತ್ರ, ಇಂತಿಂಥ ವ್ಯಕ್ತಿ ಅವನು ಯಾರಂತ ಹೇಳಿದ್ರೆ ಅವನು ಆಖಾನನು. ಆಖಾನನ ಬಗ್ಗೆ ಬರೆದಿರುವಾಗ ಮೀಸಲಾದ ವಸ್ತುಗಳನ್ನು ಕದ್ದುಕೊಂಡು ಇಸ್ರಾಯೇಲರನ್ನು ಆಪತ್ತಿಗೆ, ಇನ್ನು ಸಿಂಪಲ್ ಆಗಿ ಹೇಳಬೇಕಾದರೆ ಇಡೀ ದೇಶಕ್ಕೆ, ಇಸ್ರಾಯೇಲ್ ಅಂದರೆ ದೇಶ, ಇಡೀ ದೇಶಕ್ಕೆ ಅಥವಾ ಇಡೀ ದೇಶವನ್ನು ಆಪತ್ತಿಗೆ ಗುರಿ ಮಾಡಿದಂಥ ವ್ಯಕ್ತಿ, ಕದ್ದುಕೊಂಡಂಥ ವ್ಯಕ್ತಿ. ಹೌದು, ಒಬ್ಬ ವ್ಯಕ್ತಿಯ ಬಗ್ಗೆ ದೇವರಾತ್ಮನು ಬರೆಯುವಾಗ ಆತನು ಪವಿತ್ರಾತ್ಮನ ಒಂದು ಕಾಮೆಂಟ್ರಿ ಏನಾಗಿದೆ ಎಂಬುದಾಗಿ ನೋಡುವಾಗ ಇಷ್ಟೊಂದು ಸುಮಾರು 10 ಲಕ್ಷ ಅಥವಾ 5 ಲಕ್ಷ, 2 ಲಕ್ಷ, 1 ಲಕ್ಷ ದಿನಗಳು ಬದುಕಿದನು ಎಂಬುದಾಗಿ, ಅಥವಾ ಇಷ್ಟೊಂದು ಸಾವಿರಾರು ದಿನಗಳು ಬದುಕಿದನು ಅಂತ ಬರಿಬಹುದಾಗಿತ್ತು. ಆದರೆ ದೇವರಿಗೆ ಏನು ಭಾಳ ಪ್ರಾಮುಖ್ಯ ಅನ್ನಿಸ್ತದೆ ಅದನ್ನೇ ಬರೆದಿರುವಾಗ ದೇವ್ರ ಚಿತ್ತಕ್ಕೆ ವಿರುದ್ಧವಾಗಿ ನಡೀಲಿಲ್ಲ ಅಂತ ಹೇಳಿದಾಗ ಅದರಿಂದ ನಾವು ಕಲಿಯುವಂಥದ್ದು, ದೇವ್ರ ಚಿತ್ತದಂತೆ ನಾವು ಭೂಲೋಕದಲ್ಲಿ ನಡೆಯುವುದೇ ಆತನಿಗೆ ಇಷ್ಟವಾದದ್ದು, ಮೆಚ್ಚುಗೆ ಆದದ್ದು, ಅದೇ ಪ್ರಾಮುಖ್ಯ. ದೇವ್ರ ಚಿತ್ತಾನುಸಾರವಾಗಿ ನಡೆಯುವಂಥದ್ದು. ಇಸ್ರಾಯೇಲರಿಗೆ ಆಪತ್ತಿಗೆ ಗುರಿ ಮಾಡಿದಂಥವನು, ಇಸ್ರಾಯೇಲರಿಗೆ ಆಶೀರ್ವಾದಕ್ಕೆ ಗುರಿ ಮಾಡಿದವನು, ಅಥವಾ ದೇಶಕ್ಕೆ ಆಶೀರ್ವಾದಕ್ಕೆ, ದೇಶಕ್ಕೆ ಹಿ ಬ್ಲೆಸ್ ದ ನೇಷನ್, ದೇಶವನ್ನು ಆಶೀರ್ವದಿಸಿದಂಥ ವ್ಯಕ್ತಿ, ಕುಟುಂಬವನ್ನು ಆಶೀರ್ವದಿಸಿದಂಥ ವ್ಯಕ್ತಿ. ತಾನು ವೈಯಕ್ತಿಕವಾಗಿ ಸರಿ, ಕುಟುಂಬ ಅಥವಾ ದೇಶಕ್ಕೆ ದೊಡ್ಡದಾಯ್ತದು, ಸರ್ಕಲ್ ವೃತ್ತ ದೊಡ್ಡದಾಯ್ತು, ಆದರೆ ವೈಯಕ್ತಿಕವಾದ ರೀತಿಯಲ್ಲಿ ದೇವ್ರ ಚಿತ್ತದಂತೆ ನಾವು ನಡ್ಕೊಂಡಿದ್ದೀವ, ಇದು ಭಾಳ ಪ್ರಾಮುಖ್ಯ ರೀ. ಅದೇ ರೀತಿಯಾಗಿ ಮುಂದುವರೆದಾಗ 2ನೇ ಅಧ್ಯಾಯದಲ್ಲಿ ದಾವಿದನ ಕುಟುಂಬದ ಬಗ್ಗೆ, ಇಷಯನ ಬಗ್ಗೆ ಬರೆಯುವಾಗ ದಾವಿದನ ಕುಟುಂಬದ ಬಗ್ಗೆ 7 ಜನ ಮಕ್ಕಳು ಇಷಯನಿಗಿದ್ದರು. ಅವನು ಕೊನೆಯವನು
ಈ ದಾವೀದನಾಗಿದ್ದ ಅವನಿಗೆ ಇಬ್ಬರು ಸಹೋದರಿಯರು, ತಂಗಿಯರು, ಅಕ್ಕ ತಂಗಿಯರು ಇಬ್ಬರು ಇದ್ದರು, ಚೆರೂಯ ಮತ್ತು ಅಬಿಗೈಲ್ ಎಂಬುದಾಗಿ. ಚೆರೂಯ ಅಂತ ಹೇಳಿದ್ರೆ ನೊಂದವಳು, wounded, ಗಾಯ ಹೊಂದಿದ್ದವಳು. ಆದರೆ ಅಬಿಗೈಲ್ ಅಂತ ಹೇಳಿದರೆ ಆನಂದದ ಮೂಲವಾಗಿರುವವಳು ಅಂತ. ಇಬ್ಬರು ಆಪೋಸಿಟ್ ಆಗಿರುವಂಥ ಅಕ್ಕ ತಂಗಿಯರು ಇಲ್ಲಿದ್ದಾರೆ. ಕೆಲವು ಸಾರಿ ಆ ರೀತಿಯಾಗಿ ಮಕ್ಕಳಲ್ಲಿ ಕೂಡ ಇಬ್ಬರು ಮಕ್ಕಳಿದ್ದಲ್ಲಿ ಇಬ್ಬರೂ ಆಪೋಸಿಟ್ ಆಗಿ ಇರುವಂಥದ್ದನ್ನು ನಾವು ನೋಡ್ತೀವಿ. ಅದು ದೇವರ ಒಂದು ಸೃಷ್ಟಿಯಾಗಿದೆ. ಆದ ಕಾರಣ 9 ಜನ ಮಕ್ಕಳು ಈ ಶಾಯನಿಗಿದ್ದರು. ಈಗ ದಾವೀದನ ಬಗ್ಗೆ ನಾವು ಈ ಮೊದಲನೇ ಪೂರ್ವಕಾಲ ವೃತ್ತಾಂತ 2ನೇ ಅಧ್ಯಾಯದಲ್ಲಿರುವಾಗ ನನಗೆ ಒಂದು ವಾಕ್ಯ ನೆನಪಿಗೆ ಬರ್ತಾ ಇದೆ. ಅದು ಅಪೊಸ್ತಲ ಕೃತ್ಯ 13ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ವಾಕ್ಯ. ಅದು ಏನಿದೆ ಎಂಬುದಾಗಿ ನಾವು ನೋಡೋಣ ಬನ್ನಿರಿ. ಯಾಕಂದರೆ ಇಂದಿನ ನಮ್ಮ ಅಧ್ಯಯನಕ್ಕೆ ಇದು ಬಹುಶಃ ಹೊಂದುವಂಥ ಒಂದು ವಾಕ್ಯವಾಗಿದೆ. ಅದೇನಂತ ಹೇಳಿದರೆ 13ನೇ ಅಧ್ಯಾಯ ಅಪೊಸ್ತಲ ಕೃತ್ಯ 22ನೇ ವಚನದಲ್ಲಿ, ಆಮೇಲೆ ದೇವರು ಅವನನ್ನು ತೆಗೆದುಹಾಕಿ, ಯಾರನ್ನು ತೆಗೆದುಹಾಕಿ? ಸೌಲನನ್ನು ತೆಗೆದುಹಾಕಿ. ದೇವರು ಸ್ಥಾಪಿಸುವಂಥದ್ದು, ತೆಗೆದುಹಾಕುವಂಥದ್ದು ಆತನ ಹಕ್ಕು. ಆತನು ಸರ್ಕಾರವನ್ನು ನಡೆಸುವಾತನೂ ಆಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ರೀ. ಇಲ್ಲಿ ಕೂಡ ಒಬ್ಬ ಅರಸನನ್ನು ತೆಗೆದು ಹಾಕಿ ಮತ್ತು ಇನ್ನೊಬ್ಬ ವ್ಯಕ್ತಿ ಯಾರು ದಾವೀದನನ್ನು ಅವರ ಮೇಲೆ ಅರಸನನ್ನಾಗಿ ಮಾಡಿ, ಇಷಯನ ಮಗನಾದ ದಾವೀದನು ನನಗೆ ಸಿಕ್ಕಿದನು, ಅವನು ನನಗೆ ಒಪ್ಪುವ ಮನುಷ್ಯನು ಎಂಬುದಾಗಿ ಹೇಳ್ತಾನೆ ರೀ. ಹೌದು, ಈ ದಾವೀದನ ವಿಷಯದಲ್ಲಿ ನಾವು ನೋಡುವಾಗ ಅವನು ತನ್ನ ಕಾಲದಲ್ಲಿ ದೇವರ ಚಿತ್ತಕ್ಕೆ ಅನುಸಾರವಾಗಿ ನಡೆದಂಥ ಒಬ್ಬ ವ್ಯಕ್ತಿಯಾಗಿ ಮೃತಪಟ್ಟನು. ದೇವರು ದೇಶವನ್ನು ನೆರವೇರಿಸುವಂಥವನಾಗಿ ಅವನು ಇಹಲೋಕದ ಯಾತ್ರೆಯನ್ನು, ದಿನಗಳನ್ನು ಮುಗಿಸಿದನು. ನಮ್ಮ ಬಗ್ಗೆ ಹೇಗೆ ಎಂಬ ಪ್ರಶ್ನೆ ಈ ಮೊದಲನೇ ಪೂರ್ವಕಾಲ ವೃತ್ತಾಂತವನ್ನು ಅಧ್ಯಯನ ಮಾಡಿಕೊಳ್ಳುವಾಗ ಬರ್ತದೆ. 25ರಿಂದ 55 ವಚನಗಳಲ್ಲಿ ಮತ್ತೆ ರಾಮನು ಎಂಬ ಚೊಚ್ಚಲ ವ್ಯಕ್ತಿ, ಹೆಚ್ರೋನನ ಚೊಚ್ಚಲ ಮಗನಾದ ಯೆರಮೆಹೇಲನು ಮತ್ತು ಅವನ ಮಕ್ಕಳು ರಾಮನು ಎಂಬುದಾಗಿ ನೋಡುವಾಗ, ರಾಮ ಅಂತ ಹೇಳಿದರೆ ಅನೇಕ ಸಾರಿ ರಾಮ ಅನ್ನುವಂಥ ಪದ ಹೆಸರು ಬರ್ತದೆ. ರಾಮ ಅನ್ನುವಂಥದ್ದು ಊರು ಕೂಡ, ರಾಮ ಅನ್ನುವಂಥದ್ದು ಒಬ್ಬ ವ್ಯಕ್ತಿ ಕೂಡ. ಪದದ ಅರ್ಥ ಉನ್ನತ. ಮೊದಲನೇ ಪೂರ್ವಕಾಲ ವೃತ್ತಾಂತ 2ನೇ ಅಧ್ಯಾಯ 25ನೇ ವಚನದಲ್ಲಿ ಮತ್ತು 27ನೇ ವಚನದಲ್ಲಿ ಕೂಡ ರಾಮನ ಬಗ್ಗೆ, ರಾಮನ ಮಕ್ಕಳ ಬಗ್ಗೆ ಕೂಡ ಅಲ್ಲಿ ಕೆಲವು ವಿಷಯಗಳು ಬರೆದಿದೆ. ಇದರಲ್ಲಿ ಒಂದು ಕಾಮೆಂಟ್ರಿ ಏನಂದರೆ, ಒಬ್ಬ ವ್ಯಕ್ತಿಯ ಹೆಸರು ಕೆಲವು ಸಾರಿ ರಿಪೀಟ್ ಆಗಿ ಇರುವಂಥದ್ದನ್ನು ನಾವು ನೋಡ್ತೇವೆ ರೀ. ಈಗ ಉದಾಹರಣೆಗೆ ರಾಮನ ಬಗ್ಗೆ ನಾವು ನೋಡಿದಾಗ 2ನೇ ಅಧ್ಯಾಯ 9ನೇ ವಚನದಲ್ಲಿ ರಾಮ್ ಅಂತ ಬಂದಿದೆ. 10ನೇ ವಚನದಲ್ಲಿ ರಾಮನು. 25 ಮತ್ತು 27ನೇ ವಚನದಲ್ಲಿ ಕೂಡ 4 ಬಾರಿ ಒಂದೇ ಅಧ್ಯಾಯದಲ್ಲಿ ಒಬ್ಬ ಹೆಸರು ಬಂದಿರುವಂಥದ್ದನ್ನು ನಾವು ನೋಡ್ತೇವೆ ರೀ. ಇದಕ್ಕೆ ಒಂದು ಕಾರಣ ಏನಂತ ಹೇಳಿದರೆ, ದೇವರಾತ್ಮನು ಒಬ್ಬ ವ್ಯಕ್ತಿಯ ಬಗ್ಗೆ ಮತ್ತೆ ಕೆಲವರ ಹೆಸರು ಒಂದೇ ಸಾರಿ ಬಂದಿರ್ತದೆ, ಫಸ್ಟು ಮತ್ತು ಲಾಸ್ಟು, ಆಮೇಲೆ ಬಂದೇ ಇರೋದಿಲ್ಲ. ಆದರೆ ಕೆಲವರ ಹೆಸರು ಅನೇಕ ಬಾರಿ ಬರುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾದರೆ ಕೆಲವರಿಗೆ ಚಿಕ್ಕ ಕೆಲಸ ಮಾಡುವಂಥದ್ದು ಇರ್ತದೆ, ಕೆಲವರಿಗೆ ದೊಡ್ಡ ಕೆಲಸ ಮಾಡುವಂಥದ್ದು ಇರ್ತದೆ. ಭೂಲೋಕದಲ್ಲಿ ಯಾವ ರೀತಿಯಾಗಿ ಚಿಕ್ಕ ಬೆರಳಾಗಿರುವಂಥದ್ದು, ಹೆಬ್ಬಟ್ಟಾಗಿರುವಂಥದ್ದು ಅಥವಾ ಹೆಬ್ಬಟ್ಟಾಗಿರುವಂಥದ್ದು ಮತ್ತು ತಲೆಯಾಗಿ, ಕಾಲಾಗಿ, ಕೈಯಾಗಿ ಒಂದೊಂದು ಅಂಗಗಳು ಯಾವ ರೀತಿಯಾಗಿ ದೇಹದಲ್ಲಿ ಇವೆಯೋ ಆ ರೀತಿಯಾಗಿ ಒಬ್ಬೊಬ್ಬರಿಗೆ ಒಂದು ಜವಾಬ್ದಾರಿಕೆ ಹೆಸರು ಕೊಡಲಾಗಿದೆ. ಮೊನ್ನೆ ನನ್ನ ಸ್ನೇಹಿತರೊಬ್ಬರು ಬಂದಿದ್ದಾಗ ಅವರು ಹೇಳಿದ ಮಾತು ನನಗೆ ನೆನಪಿಗೆ ಬರುತ್ತಿದೆ. ಅದೇನಂತ ಹೇಳಿದರೆ, ತೋರಾ, ಮೋಶೆಯ 5 ಪುಸ್ತಕಗಳಲ್ಲಿ
ಇರುವಂಥ ಅಕ್ಷರಗಳು ಎಷ್ಟು ಎಂಬುದಾಗಿ ನೋಡುವಾಗ, ಅಂದರೆ ಈ ಆದಿಕಾಂಡದಿಂದ ಮತ್ತು ಧರ್ಮೋಪದೇಶ ಕಾಂಡ ಇರುವಂಥ 5 ಪುಸ್ತಕಗಳಲ್ಲಿ ಇರುವಂಥ ಅಕ್ಷರಗಳು ಎಷ್ಟು ಎಂಬುದಾಗಿ ನೋಡುವಾಗ ಸುಮಾರು 6 ಲಕ್ಷ ಅಕ್ಷರಗಳಿವೆ ಅಂತೆ. 6 ಲಕ್ಷ ಅಕ್ಷರಗಳು ಈ ಥೋರಾದಲ್ಲಿ ಅಥವಾ ಈ ಪಂಚಗ್ರಂಥಗಳಲ್ಲಿ. 6 ಲಕ್ಷ ಅಂತ ಹೇಳಿದ ತಕ್ಷಣ ಇನ್ನೊಂದು ನಮಗೆ ನೆನಪಾಗಬೇಕಲ್ವ, ಐಗುಪ್ತ ದೇಶದಿಂದ ಹೊರಗೆ ಬಂದಂಥ ಇಸ್ರಾಯೇಲ್ರ ಸಂಖ್ಯೆ ಗಂಡಸರು ಮಾತ್ರ, ಅಂದರೆ ಸೈನಿಕರಾಗಿರುವಂಥವರ ಒಂದು ಸಂಖ್ಯೆ ಎಷ್ಟು ಅಂತ ಹೇಳ್ಬಿಟ್ಟು ನೋಡುವಾಗ 6 ಲಕ್ಷ, ಸುಮಾರು 6 ಲಕ್ಷ. ಆನಂತರ ವೇದ ಪಂಡಿತರು ಹೇಳ್ತಾರೆ ಅದೇನಂತ ಹೇಳಿದ್ರೆ, ಈ ಅಕ್ಷರಗಳು 6 ಲಕ್ಷ ಅಕ್ಷರಗಳಿದೆಯಲ್ಲ, ಅದರಲ್ಲಿ ಒಂದು ಕೂಡ ಕಡಿಮೆಯಾಗಿ ಇರಬಾರ್ದು, ಎಲ್ಲನೂ ಪ್ರಾಮುಖ್ಯ. ಅದೇ ರೀತಿಯಾಗಿ ಪ್ರತಿ ವ್ಯಕ್ತಿಗಳು ಕೂಡ ಪ್ರಾಮುಖ್ಯರೇ ದೇವರ ದೃಷ್ಟಿಯಲ್ಲಿ. ಆದ ಕಾರಣ ಈ ಪೂರ್ವಕಾಲ ವೃತ್ತಾಂತದಲ್ಲಿ ಕೆಲವರ ಹೆಸರು ಪುನರಾವರ್ತಿಸಲ್ಪಟ್ಟಿದೆ, ಕೆಲವರ ಹೆಸರು, ಒಬ್ಬ ವ್ಯಕ್ತಿಯ ಹೆಸರು 2-3 ಸಾರಿ ಬಂದಿದೆ, ಆದರೆ ಬೇರೆ ವ್ಯಕ್ತಿಯ ಹೆಸರು. ಈಗ ಉದಾಹರಣೆಗೆ ನಾವು ನೋಡುವಾಗ ಇಲ್ಲಿ ಕಾಲೇಬನು ಅಂತ ಹೇಳ್ಬಿಟ್ಟು ಒಂದು ಹೆಸರು. ಕಾಲೇಬನ್ ಅಂದ ತಕ್ಷಣ ನಾವೇನು ತಿಳ್ಕೊಳ್ತೀವಿ, ಓ ಯೆಹೋಶುವನ ಸಂಗಡ ಇದ್ದಂಥ ಕಾಲೇಬನ. ಇಲ್ಲ, ಇದು ಬೇರೆ ಕಾಲೇಬನ್. ಅದೇ ರೀತಿಯಾಗಿ ಅಂದರೆ 18ನೇ ವಚನದಲ್ಲಿರುವಂಥ ಕಾಲೇಬನು ಇದು ಹೆಚ್ರೋನನ ಮಗನಾದ ಕಾಲೇಬನು, ಯಾಕಂದರೆ ಅವನು ಬೇರೆ. ಆದರೆ ಯೆಹೋಶುವನ ಗ್ರಂಥದಲ್ಲಿರುವಂಥ ಕಾಲೇಬನು ಗೂಢಚಾರರಲ್ಲಿ ಅವನು ಕಳಿಸಿದಂಥ ಗೂಢಚಾರರಲ್ಲಿ ಒಬ್ಬನು ಕಾಲೇಬನು, ಅವನು ಬೇರೆ ಕಾಲೇಬನು. ಅದೇ ರೀತಿಯಾಗಿ ಇಲ್ಲಿ ಯೋನಾಥಾನನು ಅಂತ ಹೇಳ್ಬಿಟ್ಟು 33ನೇ ವಚನದಲ್ಲಿ ಒಂದು ಹೆಸರು. ಓ, ಯೋನಾಥಾನ್ ಅಂದರೆ ದಾವಿದನ ಸ್ನೇಹಿತನು. ಇಲ್ಲ, ಇದು ಬೇರೆ ಯೋನಾಥಾನನು. ಆದ ಕಾರಣ ನಾವು ಇದರಲ್ಲಿ ಗಲಿಬಿಲಿ ಹೊಂದಬಾರ್ದು. 34ನೇ ವಚನದಲ್ಲಿ ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ನೋಡ್ಕೊಳ್ತೇವೆ. ಅದೇನಂತ ಹೇಳಿದ್ರೆ, ಯಾರೋ ಒಬ್ಬರಿಗೆ ಹೆಣ್ಮಕ್ಕಳಷ್ಟೇ ಇದ್ರಂತೆ, ಗಂಡು ಮಕ್ಕಳು ಇರಲಿಲ್ಲ. ಅದನ್ನು ಕೂಡ ದೇವರ ಆತ್ಮನು ಬರೆದುಬಿಟ್ಟಿದ್ದಾನೆ. ಅವನಿಗೆ ಯರ್ಹನೆಂಬ ಒಬ್ಬ ಐಗುಪ್ತ ದಾಸನಿದ್ದನು. ಯಾರೋ ಒಬ್ಬರು ವ್ಯಕ್ತಿ, ಅವನಿಗೆ ಐಗುಪ್ತದವನೊಬ್ಬನಿದ್ದನು. ಅವನಿಗೆ ತನ್ನ ಮಗಳನ್ನು, ದಾಸನಿಗೆ ಮಗಳನ್ನು ಕೊಟ್ಟು ಮದುವೆ ಮಾಡಿಸ್ತಾನೆ. ಅಂದರೆ ಇಂಟರ್ಕಾಸ್ಟ್ ಮ್ಯಾರೇಜ್ ಎಂಬುದಾಗಿ ಹೇಳ್ಬೋದು. ಅದು ಕೂಡ ದೇವರ ವಾಕ್ಯದಲ್ಲಿ ಬರೆದಿದೆ. ಆಶ್ಚರ್ಯ. ಈ ರೀತಿಯಾಗಿ ದಾಖಲೆ ದೇವರು ಬರೆದಿರುವಂಥದ್ದನ್ನು ನಾವು ನೋಡಿಕೊಳ್ತೇವೆ. ಮೊದಲನೇ ಪೂರ್ವಕಾಲ ವೃತ್ತಾಂತ 2ನೇ ಅಧ್ಯಾಯ 25ರಿಂದ ಅಂತ್ಯದವರೆಗೆ ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 2. And the sons of Jerahmeel, the firstborn of Hezron, were Ram, the firstborn, and Bunah, and Oren, and Ozem, and Ahijah. Jerahmeel had also another wife, whose name was Atara. She was the mother of Onam. And the sons of Ram, the firstborn of Jerahmeel, were Meaz, and Jamin, and Eker. And the sons of Onam were Shammai, and Jeda. And the sons of Shammai, Nadab, and Abishur. And the name of the wife of Abishur was Abihail, and she bare him Aban and Molid. And the sons of Nadab, Seled and Appaim, but Seled died without children. And the sons of Appaim, Ishi, and the sons of Ishi, Sheshan. And the children of Sheshan, Alai. And the sons of Jeda, the brother of Shemaiah, Jether and Jonathan. And Jether died without children. And the sons of Jonathan, Peleth and Zaza. These were the sons of Jerahmeel. Now Sheshan had no sons, but daughters. And Sheshan had a servant, an Egyptian, whose name was Jarha. And Sheshan gave his daughter to Jarha, his servant, to wife, and she bare him Atai.
And Attai begat Nathan, and Nathan begat Zabad, and Zabad begat Ephlal, and Ephlal begat Obed, and Obed begat Jehu, and Jehu begat Azariah, and Azariah begat Helez, and Helez begat Eleasah, and Eleasah begat Sisamai, and Sisamai begat Shallum, and Shallum begat Jechemiah, and Jechemiah begat Elishama. Now the sons of Caleb, the brother of Jerahmeel, were Mesha his firstborn, which was the father of Ziph, and the sons of Marisha, the father of Hebron. And the sons of Hebron, Korah, and Tapua, and Rechem, and Shema. And Shema begat Reham, the father of Jorkoam, and Rechem begat Shimei. And the son of Shimei was Meon, and Meon was the father of Bezur. And Ephah, Caleb's concubine, bare Haran and Moza, and Gezez, and Haran begat Gezez. And the sons of Jadai, Regem, and Jotham, and Geshem, and Pelet, and Ephah, and Sheaph. Meachah, Caleb's concubine, bare Sheber, and Tirchenah. She bare also Sheaph, the father of Madmanah, Shiva, the father of Machbenah, and the father of Gibeah, and the daughter of Caleb was Aksah. These were the sons of Caleb, the son of Hur, the firstborn of Ephratah, Slobal, the father of Kirjath-jearim, Salma, the father of Bethlehem, Hareph, the father of Beth-gerer, and Shobal, the father of Kirjath-jearim, had sons, Haroeh, and half of the Manahethites. And the families of Kirjath-jearim, the Ithrites, and the Puhites, and the Shumathites, and the Mishraites, of them came the Zeriathites, and the Estuelites. The sons of Salma, Bethlehem, and the Netophathites, Ataroth, the house of Joab, and half of the Manahethites, the Zorites. And the families of the scribes which dealt at Jabez, the Tirathites, and the Shimeathites, and the Sukathites. These are the Kenites that came of Hemath, the father of the house of Rechab.